ಇನ್ನು ಸಿಎಂ ತವರು ಕ್ಷೇತ್ರದಲ್ಲಿ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಲಾಗಿದೆ. ಮಹಿಳಾ ಅಧಿಕಾರಿಗೆ ಕೊಲೆ ಬೆದರಿಕೆ ಮತ್ತು ಧಮಕಿ. ಗ್ರಾಮದ ಆಡಳಿತಾಧಿಕಾರಿಗೆ ಪುಟ್ಟಸ್ವಾಮಿ ಬೆದರಿಕೆ ಹಾಕಿರುವಂತದ್ದಾಗಿದೆ. ಇದು ಸಿಎಂ ಅವರ ತವರು ಜಿಲ್ಲೆ, ತವರು ಕ್ಷೇತ್ರ. ಗ್ರಾಮದ ಆಡಳಿತ ಅಧಿಕಾರಿಗೆ ಪುಟ್ಟಸ್ವಾಮಿ ಬೆದರಿಕೆ ಹಾಕಿರುವಂತಹ ವಿಚಾರ ಅಂತ ಒಂದು ಆರೋಪ ಕೇಳಿಬಂದಿದೆ. ಈಗ ಮೊದಲು ನಿನ್ನ ಹೆಣ ಬೀಳುತ್ತೆ ಅಂತ ಸ್ಥಳೀಯ ಧಮಕಿ ಹಾಕಿರೋದು, ಕೊಲೆ ಬೆದರಿಕೆ ಹಾಕಿ ಮೊಬೈಲ್ ಕಿತ್ಕೊಂಡಂತ ಪುಟ್ಟಸ್ವಾಮಿ ಮಹಿಳಾ ಅಧಿಕಾರಿಗೆ ಕೊಲೆ ಬೆದರಿಕೆ ಹಾಕುವಂತ ವಿಡಿಯೋ, ಅಧಿಕಾರಿಗೆ ಬೆದರಿಕೆ ಹಾಕಿರುವಂತ ವಿಡಿಯೋ ಫುಲ್ ವೈರಲ್ ಆಗಿದೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಈಗ ಎಫ್ಐಆರ್ ಹಾಕಿದ್ದಾರೆ. ಸರ್ಕಾರದ ಜಮೀನು ಸ್ವಾಧೀನಕ್ಕೆ ಬರುವಂತಹ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಧಮಕಿ ಹಾಕಿರೋದು. ಜಮೀನು ಪರಿಶೀಲನೆಗೆ ತೆರಳಿದಂತ ಗ್ರಾಮದ ಆಡಳಿತಾಧಿಕಾರಿ ಬಂಡಿಪಾಳ್ಯ ವೃತ್ತದ ಜಿ ಭವ್ಯ ಅನ್ನೋ ಯುವತಿಯಲ್ಲಿ ಹೋಗಿದ್ರು. ಗ್ರಾಮ ಸಹಾಯಕ ನವೀನ್ ಕುಮಾರ್ಗೂ ಕೂಡ ಕೊಲೆ ಬೆದರಿಕೆ. ಮೈಸೂರು ತಾಲೂಕಿನ ಗುಡಮಾದನಹಳ್ಳಿಯಲ್ಲಿ ಆಗಿರುವಂತಹ ಬೆದರಿಕೆ. ಇಂಥವರ ಸಂಖ್ಯೆ ಈಗ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ. ಬೆದರಿಕೆ ಹಾಕೋದು, ಧಮಕಿ ಹಾಕೋದು. ನಿಮ್ಮನೆ ಹೆಣ್ಮಕ್ಳು ಏನಾದ್ರೂ ಕೆಲಸಕ್ಕೆ ಜಾಯ್ನ್ ಆಗಿ ಯಾರಾದ್ರೂ ಈ ತರ ಧಮಕಿ ಹಾಕಿದ್ರೆ ಸುಮ್ಮನೆ ಇರ್ತೀರಾ? ನೀವು ಬಿಡ್ತೀರಾ? ಇದು ಪುಟ್ಟಸ್ವಾಮಿ ಅನ್ನೋ ವ್ಯಕ್ತಿ ನೋಡ್ತಾ ಇದ್ದೀರಿ. ಕ್ಯಾಮ್ರಾ ಮುಂದೆ ಈತನ ಆಟಾಟೋಪ ಪೌರುಷಾನ. ನಮ್ಮ ಮೈಸೂರಿನ ಪ್ರತಿನಿಧಿ ರಾಮ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ರಾಮ್, ಗಮನಿಸ್ತಾ ಇದೀವಿ ರಾಜ್ಯದಲ್ಲಿ ಇತ್ತೀಚೆಗೆ ಒಂದಷ್ಟು ಘಟನೆ ಆಗ್ತಿದೆ. ಕೆಲವರು ಅಪ್ಸ್ಕ್ಯಾಂಡ್ ಕೂಡ ಆಗಿರೋ ನಾವು ನೋಡ್ತಾ ಇದ್ದೀವಿ. ಆದ್ರೆ ಈಗ ಮೈಸೂರಲ್ಲೂ ಕೂಡ ಅಂಥದ್ದೇ ಒಂದು ಘಟನೆ. ಯಾರಾದ್ರೂ ಒಂದು ಕರ್ತವ್ಯಕ್ಕೆ ಅಂತ ಹೋದ್ರೆ ಅದಕ್ಕೆ ಬೇರೆ ಬೇರೆ ದಾರಿ ಇದೆ. ನೀವು ಪ್ರಶ್ನೆ ಮಾಡೋದಾದ್ರೆ ಅದು ನೇರವಾಗಿ ಧಮಕಿ ಹಾಕೋದು, ಹೆಣ ಬೀಳುತ್ತೆ ಅಂತ ಹೇಳೋದು, ಏನಿದು ರಾಮ್? ಅವಿನಾಶ್, ಖಂಡಿತವಾಗಿಯೂ ರಾಜ್ಯದಲ್ಲಿ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಮತ್ತು ನಿರ್ಭೀತಿಯಿಂದ ಕೆಲಸ ಮಾಡದಂತಹ ವಾತಾವರಣ ನಿರ್ಮಾಣ ಆಗಿದೆ. ಅದಕ್ಕೆ ಮತ್ತೊಂದು ಸೇರ್ಪಡೆ ಅಂತ ಹೇಳಿದ್ರೆ ಮೈಸೂರಿನ ಗುಡಮಾದನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. ಈ ಒಂದು ಘಟನೆ ನಡೆದಿರುವಂಥದ್ದು 31/12/2025 ತಡವಾಗಿ ಇದು ಬೆಳಕಿಗೆ ಬಂದಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರದಲ್ಲೇ ಈ ಒಂದು ಘಟನೆ ನಡೆದಿದೆ. ಅಲ್ಲಿ ಆ ಗುಡಮಾದನಹಳ್ಳಿಯ ಗ್ರಾಮಸ್ಥ ಪುಟ್ಟಸ್ವಾಮಿ ಅನ್ನೋರು ಅಲ್ಲಿರುವಂತಹ ಭವ್ಯ ಅಂತೇಳಿ ಅಧಿಕಾರಿ ಹೋಗಿದ್ರು, ಮತ್ತೆ ನವೀನ್ ಕುಮಾರ್ ಅಂತೇಳಿ ಸ್ಥಳಕ್ಕೆ ಏನು ಭೂಮಿ ಪರಿಶೀಲನೆಯನ್ನು ಮಾಡಲಿಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ. ಇದೀಗ ಆ ಪುಟ್ಟಸ್ವಾಮಿ ವಿರುದ್ಧ ಎಫ್ಐಆರ್ ಸಹ ದಾಖಲಾಗಿದೆ. ಅಂದರೆ ಪ್ರಮುಖವಾಗಿ ಏನು ಸಿಎಂ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರ ಗುಡಮಾದನಹಳ್ಳಿ ಇದೆ. ಈ ಸ್ಥಳದಲ್ಲಿ ಒಂದು ನಿಮಾನ್ಸ್ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರ ಒಂದು ಕನಸಾಗಿತ್ತು. ಕನಸಿನ ಯೋಜನೆಗೆ ಈಗಾಗಲೇ ಅವರು ಮಂಜೂರಾತಿಯನ್ನು ಸಹ ಕೊಟ್ಟಿದ್ದಾರೆ. ಮತ್ತೆ ಭೂಮಿಯನ್ನು ಪರಿಶೀಲನೆ ಮಾಡಲಿಕ್ಕೆ ಭವ್ಯ ಮತ್ತೆ ನವೀನ್ ಕುಮಾರ್ ಅವರು ಸ್ಥಳಕ್ಕೆ ತೆರಳಿದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಅನಧಿಕೃತವಾಗಿ ಬೆಳೆಯನ್ನ ಬೆಳೆದುಕೊಂಡು ಜಮೀನಿಗೆ ಬೇಲಿ ಹಾಕಿಕೊಂಡಿದ್ದಂತಹ ಪುಟ್ಟಸ್ವಾಮಿ ಅಲ್ಲಿರುವಂತಹ ಅಧಿಕಾರಿಗಳಿಗೆ ಧಮಕಿ ಹಾಕುವಂತ ಕೆಲಸವನ್ನು ಮಾಡ್ತಾರೆ. ನೀವು ದೃಶ್ಯಗಳಲ್ಲೂ ಸಹ ನೋಡ್ತಾ ಇರಬಹುದು. ಅವರು ಸರ್ಕಾರಿ ಅಧಿಕಾರಿಗಳು ಅಂತ ಪರಿಗಣಿಸದೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸುವಂಥದ್ದು ಮತ್ತೆ ಕೊಲೆ ಬೆದರಿಕೆ ಹಾಕುವಂತ ಕೆಲಸವನ್ನು ಮಾಡ್ತಾನೆ. ಈಗ ಲಭ್ಯ ಆಗಿರುವಂಥದ್ದು ಒಂದು ವಿಡಿಯೋ ಮಾತ್ರ. ಇದರ ಜೊತೆಗೆ ಸಾಕಷ್ಟು ವಿಡಿಯೋಗಳನ್ನು ಅಲ್ಲಿದ್ದಂತಹ ಸಹಾಯಕ ನವೀನ್ ಕುಮಾರ್ ಅವರು ಮಾಡ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಬಲವಂತವಾಗಿ ಅವರಿಂದ ಮೊಬೈಲ್ ಅನ್ನ ಕಿತ್ಕೊಂಡು ಎಲ್ಲ ವಿಡಿಯೋಗಳನ್ನು ಆತ ಡಿಲೀಟ್ ಮಾಡಿಸಿದ್ದ ಅನ್ನೋ ಒಂದು ಆರೋಪ ಸಹ ಕೇಳಿ ಬಂದಿದೆ. ಹೀಗಾಗಿ ಆತ ಏನು ಆ ಸ್ಥಳಕ್ಕೆ ಹೋಗಿದ್ರು. ಒಂದು ವೇಳೆ ಆತನದ್ದೇ ಜಮೀನಾದ್ರೆ ಅದಕ್ಕೆ ಬೇರೆ ಬೇರೆ ಕಾನೂನಿನಲ್ಲಿ ಅವಕಾಶವಿದೆ. ಆತ ಹೋರಾಟವನ್ನ ಮಾಡಬಹುದು ಅಥವಾ ಅದನ್ನ ಮೇಲಧಿಕಾರಿಗಳ ಗಮನಕ್ಕೆ ತರಬಹುದು ಮತ್ತೆ ಪರಿಶೀಲನೆಯನ್ನ ಮಾಡಬಹುದು. ಆದರೆ ಏಕಾಏಕಿ ಈ ರೀತಿ, ಅದರಲ್ಲೂ ಮಹಿಳಾ ಅಧಿಕಾರಿಯೊಬ್ಬರು ಸಿಎಂ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರದಲ್ಲಿ ಹೋದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂಥದ್ದು ಮತ್ತೆ ಅಲ್ಲಿರುವ ಸುತ್ತಮುತ್ತಲ ಗ್ರಾಮಸ್ಥರು ಸಹ ನೋಡ್ತಾ ಇರಬಹುದು. ಅವರ ಮುಂದೆ ಈ ರೀತಿಯಾದಂತಹ ವರ್ತನೆ ತೋರಿಸಿರೋದು ನಿಜಕ್ಕೂ ಅಕ್ಷಮ್ಯ ಅಪರಾಧ. ಆತನ ವಿರುದ್ಧ ಒಂದು ಈಗಾಗಲೇ ಪ್ರಕರಣ ದಾಖಲಾಗಿದೆ. ಕಠಿಣ ಶಿಕ್ಷೆಯನ್ನು ಕೊಡಿಸಬೇಕು. ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಅಲ್ಲಿ ನಿರ್ಭೀತಿಯಿಂದ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಒತ್ತಾಯ ಸಹ ಕೇಳಿ ಬರ್ತಾ ಇದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ರಾಮ್.